ಸೋಮವಾರ ಶುರು ಆಯ್ತು ಅಂತಂದರೆ ಶುಕ್ರವಾರದವರೆಗೂ ಒಂದೇ ಥರ ರೊಟೀನು. ಬೆಳಗ್ಗೆ ಬೇಗ ಏಳಬೇಕು, ಮಕ್ಕಳಿಗೆ ಆಫೀಸ್ಗೆ ಎಲ್ಲ ತಿಂಡಿ ಅಡುಗೆ ಎಲ್ಲ ರೆಡಿ ಮಾಡಬೇಕು, ಅದಾದಮೇಲೆ ಗುಂಡಣ್ಣನ ನೋಡ್ಕೊಳ್ಬೇಕು. ಇದೇ ಕಾಮನ್ ಆಗಿಬಿಟ್ಟಿರುತ್ತೆ, ಒಂಚೂರು ಕೂಡ ಚೇಂಜಸ್ ಇರೋದಿಲ್ಲ. ಇಷ್ಟರ ಮಧ್ಯೆ ನನಗೆ ಸಿಕ್ಕಾಪಟ್ಟೆ ಶೀತ ಆಗೋಗಿದೆ. ನನ್ನೆಲ್ಲನೂ ವಾಯ್ಸೇ ಇರಲಿಲ್ಲ, ಹಾಗಾಗೋಗಿತ್ತು. ಇವತ್ತೊಂದು ಸ್ವಲ್ಪ ವಾಸಿ ಆದರೆ ಮೂಗು ಕಟ್ಕೊಂಡಾಗಿದೆ. ಸಾರಿ, ನನ್ನ ವಾಯ್ಸ್ ಬೇರೆ ಥರ ಕೇಳ್ತಿರ್ಬೋದು ನಿಮಗೆಲ್ಲ. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ನೀವು ಏನಾದರೂ ಮಾಡಬೇಕು, ಎನಿ ಕಾಸ್ಟ್ ಇದು ಮಾಡಲೇಬೇಕು ಅಥವಾ ಈ ಕೆಲಸ ಮಾಡಲೇಬೇಕು ಅಂತನೋ ಅಥವಾ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತನೋ ಯಾವುದೋ ಒಂದು ಯೋಚನೆ ಹಾಕ್ಕೊಂಡು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಾಗ ಅಂದ್ಕೊಂಡಿದ್ದು ಮಾನೇ ದಿನವೇ ಏನಾದರೂ ಒಂದು ವಿಘ್ನ ಬಂದ್ಬಿಡುತ್ತೆ. ನೀವು ನೋಡಿದರೆ ಈ ಥರ ಆದಾಗ ಮಾಡಬೇಕು ಅಂದ್ಕೊಂಡಿದ್ದ ಕೆಲಸ ಅರ್ಧಕ್ಕೆ ನಿಂತೋಗುತ್ತೆ, ಇಲ್ಲ ಅಯ್ಯೋ ಬಿಡು ಅಂತ ಬಿಟ್ಟೇ ಬಿಡ್ತೀವಿ. ಬಹುಶಃ ಆ ಥರ ವಿಘ್ನಗಳು ಮೇ ಬಿ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಥವಾ ನಮ್ಮ ನಿರ್ಧಾರ ಎಷ್ಟು ದೃಢವಾಗಿದೆ ಅಥವಾ ನಮ್ಗೆ ಅದು ಎಷ್ಟು ಬೇಕೇ ಬೇಕು ಅನ್ನೋದನ್ನ ಟೆಸ್ಟ್ ಮಾಡೋಕ್ಕೆ ಬರುತ್ತೆ ಅಂತ ಕಾಣುತ್ತೆ.